ಜೈ ಶ್ರೀರಾಮ್ ಎಲ್ರಿಗೂ. ನಾನು ನಿಮ್ಮ ಶಿಲ್ಪಾ ವಿವೇಕ್. ಇವತ್ತು ನಾವು ಕನ್ಯಾ ಪೂಜೆಗೆ ಹೋಗತ್ತೀವಿ. ಇದು ಪ್ರಾಚಿ ಭಾಬಿಯವ್ರ ಮನೆ ರೀ. ಇಲ್ಲಿ ಕನ್ಯಾ ಪೂಜೆಗೆ ಅಂತ ಬಂದೀವಿ ನಾವು. ಇವರು ಚೈತ್ರ ಮಾಸದ ನವಮಿ ದಿನ ಈ ಪೂಜೆನ ಮಾಡ್ತಾರೆ. ಇವತ್ತು ಲಾಸ್ಟ್ ಡೇ, ಸೊ ಅದಕ್ಕೆ ಕನ್ಯಾ ಪೂಜೆ ಮಾಡಾಕತ್ತಾರೆ ನಮ್ಮ ಸಮೃದ್ಧಿ. ನಾರ್ತ್ ಇಂಡಿಯಾದವ್ರ ಕಡೆ ಇದು ಕನ್ಯಾ ಪೂಜೆಗೆ ಬಹಳ ಮಹತ್ವ ಐತೆ ನೋಡ್ರಿ. 12 ವರ್ಷದ ಒಳಗಡೆ ಮಕ್ಕಳನ್ನ, ಸಣ್ಣ ಹೆಣ್ಮಕ್ಳನ್ನ ಕರೆದು ಅವ್ರನ್ನ ಕಾಲು ತೊಳಿತಾರೆ. ಕಾಲು ತೊಳೆದು ಕಾಲಿಗೆ ಕುಂಕುಮ ಹಚ್ಚಿ ಆಶೀರ್ವಾದ ತಗೋತಾರೆ ಸಣ್ಣ ಮಕ್ಳ ಕಡೆಯಿಂದ. ಇವರು ಈಗ 8-9 ವರ್ಷ ಆಯ್ತು ರೀ ನಮ್ಮ ಸಮೃದ್ಧಿಗೆ. ವರ್ಷದೊಳಗೆ 2 ಸತಿ ಕರೀತಾರೆ, ಕನ್ಯಾ ಪೂಜೆ ಮಾಡ್ತಾರೆ. ಒಂದು ಚೈತ್ರ ಮಾಸದೊಳಗೆ, ಅಂದ್ರೆ ನಮ್ಮದು ಯುಗಾದಿ ಇರ್ತೈತಲ್ರಿ, ಅದೇ ಟೈಮ್ ಒಳಗೆ ಇವ್ರಿಗೆ ನವರಾತ್ರಿ ಅಂತ ಬರ್ತೈತಿ. ಇನ್ನೊಂದು ನಮ್ಮದು, ನಾವು ಯಾವಾಗ ನವರಾತ್ರಿ ಮಾಡ್ತೀವಲ್ರಿ ನಮ್ಮ ಸೈಡ್ ದಸರಾದೊಳಗೆ, ಸೊ ಅವಾಗೂ ನವರಾತ್ರಿ ಪೂಜೆ ಒಳಗೆ ಇವರು ಕನ್ಯಾ ಪೂಜೆ ಮಾಡ್ತಾರೆ. ಇವರು ಕನ್ಯಾ ಪೂಜೆನೆಲ್ಲ ಮಾಡಿ ಮಕ್ಕಳಿಗೆ ಪೂರಿ ಮತ್ತು ಚೋಲೆ ಸಬ್ಜಿ ಮತ್ತು ರೈಸದ್ದು ಖೀರ್ ಮಾಡ್ತಾರೆ. ನಮ್ಮ ಸಮೃದ್ಧಿಗಂತೂ ಇವ್ರು ಮಾಡೋ ಚೋಲೆ ಸಬ್ಜಿ ಭಾಳ ಇಷ್ಟ. ಸೊ ಖುಷಿಯಿಂದ ಊಟ ಮಾಡ್ತಾಳ್ರಿ ಇವ್ರು ಮಾಡೋ ಚೋಲೆ ಸಬ್ಜಿನ. ಮತ್ತು ಅದು ದೇವಿಗೂ ಭಾಳ ಇಷ್ಟ ಅಂತ. ಇಲ್ಲಿ ನೋಡ್ರಿ, ಇವರು ಪೂಜೆ ಭಾಳ ಚಂದ ಮಾಡ್ಯಾರ. ಸೇಮ್ ನಮ್ಗತ್ಲೆ ಅಖಂಡ ದೀಪ ಹಚ್ಚೋದು, ಮತ್ತು ಅವ್ರು ಶೃಂಗಾರ ವಸ್ತುಗಳನ್ನ ಇಟ್ಟಾರ್ರಿ ದೇವಿಗೆ. ಬಳಿ, ಬ್ಲೌಸ್ ಪೀಸ್, ಕುಂಕುಮ, ಅರಿಶಿನ, ಆಮೇಲೆ ಸೋ ಮೆನಿ ಥಿಂಗ್ಸ್ ಇಟ್ಟಾರೆ ನೋಡ್ರಿ. ಆಶೀರ್ವಾದ ತೊಗೊಳಕತ್ತಾರ ನಮ್ಮ ಸಮೃದ್ಧಿ ಕಡೆಯಿಂದ. ಆಕೆ ಯಾವಾಗಲೂ ದೊಡ್ಡವ್ರು ನಮಸ್ಕಾರ ಮಾಡಿರೋ ಸ್ವಲ್ಪ ನಾಚ್ಕೋತಾಳೆ, ಬಟ್ ಇವ್ರು ಯಾವಾಗಲೂ ಈ ಥರನ ಆಶೀರ್ವಾದ ತೊಗೋತಾರೆ ನೋಡ್ರಿ. ಸೊ ಫೋಟೋಸು ಹಾಕಿನಿ ನಾನು ಅವ್ರು ಪೂಜೆ ಮಾಡೋ ಮೊದಲ್ದು. ಇವರು ಇನ್ನೊಬ್ಬ ಸಣ್ಣ ಹುಡುಗಿನ ಕರೆದಿದ್ದಾರೆ ರೀ. ಆಕಿನ ಹೆಸರು ವೀರಾಂಶಿ ಅಂತ ಹೇಳಿ. ಸೊ ಆಕೆಗೂ ಪೂಜೆ ಮಾಡಾಕತ್ತಿದ್ರು. ಭಾಳ ಚಂದ ಮಾಡಾಕತ್ತಿದ್ದಾರೆ ರೀ ಪೂಜೆ. ಕಾಲು ತೊಳೆಯಕತ್ತಾರೆ ರೀ. ಇವರು ಚಿಕ್ಕ ಮಕ್ಕಳು ಇನ್ನೂ ಭಾಳ ಚಲೋ, ಸಣ್ಣ ಮಕ್ಕಳು, ಹುಟ್ಟಿದ ಮಕ್ಕಳು. ಈ ಹುಡುಗಿ 11 ತಿಂಗಳಿಗೆ. ಸೊ ಇವರು ಪೂಜೆ ಮಾಡಾಕತ್ತಿದ್ರು. ಅವಳು ಚಂದ ಮಾಡಿಸ್ಕೊಳಕತ್ತಿದ್ಲು ಪೂಜೆ. ಈ ಥರ ಎಲ್ಲ ಪೂಜೆ ಮಾಡ್ತಾರೆ ರೀ ಅವರು, ಮಾತಾಡ್ಸ್ಕೊಂತ ಮಾಡಾಕತ್ತಾರೆ ನೋಡ್ರಿ ಪೂಜೆ. ಆಮೇಲೆ ಆ ನೀರನ್ನ ಅವ್ರ ಮನೆಯಲ್ಲಿರೋ ಇಂಡೋರ್ ಪ್ಲ್ಯಾಂಟ್ಸಿಗೆ ಹಾಕ್ತಾರಂತ. ಆಮೇಲೆ ಸ್ವಲ್ಪ ತಲೆ ಮೇಲೂ ಹಾಕ್ಕೋತಾರಂತ ಮಕ್ಕಳದ್ದು ಕಾಲು ತೊಳೆದಿದ್ದು ನೀರು. ಸೊ ಇದು ವೀರಾಂಶಿಗೂ ಪೂಜೆ ಮಾಡಾಕತ್ತಾರೆ ರೀ. ಗಿಫ್ಟ್ ಕೊಡ್ತಾರೆ ರೀ ಮಕ್ಕಳಿಗೆ. ನಮ್ಮ ಸಮೃದ್ಧಿಗೆ ಒಂದು ವ್ಯಾನಿಟಿ ಕೇಸ್ ಕೊಟ್ಟಾರ, ಮಗುಗೆ ಒಂದು ಡ್ರೆಸ್ ಕೊಟ್ಟರು. ನಮಗೂ ಹಲ್ದಿ ಕುಂಕುಮ ಮಾಡಿದ್ರು. ಅರ್ಶಿನ ಕುಂಕುಮ ಕೊಟ್ಟು ನಮಗೊಂದು ಕಿಚನ್ ಐಟಮ್ ಕೊಟ್ಟರು. ಪ್ರಾಚಿ ಭಾಬಿಯವ್ರ ಮನೆ ಆದಮೇಲೆ ಮತ್ತು ನಾವಿಲ್ಲಿ ಶಿವಾಂಶಿ ಅಂತಿದ್ದಾರೆ ರೀ. ಅವರು ನಾರ್ತ್ ಕಡೆಯವರು. ಅವ್ರ ಮನೆಗೆ ಹಲ್ದಿ ಕುಂಕುಮ. ಇವ್ರೇನಂದ್ರೆ ಇವ್ರು ಒಂದು ಚಂದ ಮಾಡ್ತಾರೆ. ಇವರು ಆಲ್ತಾ ಅಂಥೇಳಿ ಸಿಗುತ್ತೆ. ಆಲ್ತಾ ತೊಗೊಂಡು ಮೆಹಂದಿ ಡಿಸೈನ್ ಹೆಂಗೆ ಹಾಕ್ತೀವಿ, ಮೆಹಂದಿ ಡಿಸೈನ್ ಥರ ಅಂತ ಅಷ್ಟು ಡೀಟೇಲ್ಡ್ ಅಲ್ಲ, ಬಟ್ ಅದು ದೇವ್ರಿಗೆ ಭಾಳ ಇಷ್ಟ ಅಂತ, ದೇವಿಗೆ ಭಾಳ ಇಷ್ಟ ಅಂತ ಆ ಥರ ಆಲ್ತಾ ಹಚ್ತಾರೆ. ಭಾಳ ಚಂದ ಹಚ್ತಾರೆ. ಸೊ ಇವ್ರು ಆಲ್ತಾ ಹಚ್ಚೋದು ಭಾಳ ಇಷ್ಟ ನನಗೆ. ಅದನ್ನು ಭಾಳ ಎಲ್ಲರಿಗೂ ಚೆಂದಾಗಿ ಆರಾಮಾಗಿ ಕೂತ್ಕೊಂಡು, ಏನೋ ಅವಸರು ಮಾಡ್ಲಾರ್ದ ಕೂತ್ಕೊಂಡು ಆಲ್ತಾ ಹಚ್ತಾರೆ. ನಿಮಗೊಂದು ಫೋಟೋ ಅಪ್ಲೋಡ್ ಮಾಡ್ತೀನಿ. ಅದು ವೀಡಿಯೋದಾಗ ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗಲ್ದು. ಸೊ ಫೋಟೋದೊಳಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಭಾಳ ಚಂದ ಹಚ್ತಾರೆ ಇವರು ಆಲ್ತಾ. ನನಗೆ ಭಾಳ ಇಷ್ಟ. ಊಟಕ್ಕೆ ಇಲ್ಲಿ ಎಲ್ಲ ಕಡೆ ಸೇಮ್ ಮಾಡ್ತಾರೆ. ಪೂರಿ ಚೋಲೆನ ಎಲ್ಲ ಕಡೆ ಮಾಡ್ತಾರೆ, ಯಾಕಂದ್ರೆ ದೇವಿಗೆ ಅದು ಭಾಳ ಇಷ್ಟ ಅಂತ. ಇವರು ಇದೆಲ್ಲ ಮಾಡಿದ್ಮೇಲೆ ಊಟ ಕೊಟ್ಟು ಗಿಫ್ಟ್ ಕೊಟ್ಟರೆ. ಆ ಗಿಫ್ಟ್ ಒಳಗೆ ಒಂದು ಕರ್ಶಿಫ್, ಫ್ರೂಟ್ಸು, ಆಮೇಲೆ ಚಿಪ್ಸ್, ಜ್ಯೂಸು, ಈ ಥರ ಚಿಕ್ಕ ಮಕ್ಳಿಗೆ ಏನೇನು ಇಷ್ಟ ಆಗ್ತಾವಲ್ಲ ಅದನ್ನೆಲ್ಲ ಕೊಟ್ಟರು. ಸೊ ಅದನ್ನೆಲ್ಲ ತೊಗೊಂಡು ಫುಲ್ ಖುಷಿಯಿಂದ ಬಂದ್ರಿ. ಇವತ್ತು ಫ್ರೈಡೇ ರೀ, ನನ್ನ ಹಸ್ಬೆಂಡ್ಗೆ ಹಾಲಿಡೇ. ಸೊ ನಾವಿವತ್ತು ಹೊರಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಾಕತ್ತಿದ್ವಿ. ಬಟ್ ಇಲ್ಲಿ ಭಾಳ ಅಂದ್ರೆ ಭಾಳ ಮಳೆ ಬರಕತ್ತೈತೆ ರೀ. ಸೊ ಮಳೆಯೊಳಗೆ ಡ್ರೈವ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಆದ್ರೂ ಒಂದು ರೌಂಡ್ ಹಾಕಿ ಬರೋಣ ಅಂತಂದು ನಾವು ಪ್ಲ್ಯಾನ್ ಮಾಡೀವಿ. ಸೊ ಇಲ್ಲಿ ಮಳೆ ಬಂದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ ನೋಡಿರಿ, ಈ ಥರ ನೀರೆಲ್ಲ ಫ್ಲಡ್ಸ್ ಎಲ್ಲ ಬಂದುಬಿಡುತ್ತೆ. ಸೊ ಇದು ಸೋಹಾರ್ ಒಳಗಿರೋ ಫ್ಲಡ್ಸ್ ನೋಡೋಕೆ ನಿಂತೀವಿ ನಾವೆಲ್ಲ. ಫ್ಲಡ್ ನೋಡೋದ ಒಂದು ಖುಷಿ ನೋಡಿರಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಾನು ನಿಮ್ಮ ಶಿಲ್ಪಾ ವಿವೇಕ್. ಥ್ಯಾಂಕ್ ಯು.